ಆತ್ಮಸಾಕ್ಷಿ ಇರುವವರಿಗೆ ಸಾಕ್ಷಿ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರೇ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ಅವರೇ ಯಾರು ಬಾರ್ ವೆಂಡರ್ಸು ಅವರೇ ಕಂಪ್ಲೇಂಟ್ ಮಾಡಿರೋದು. ನಿಮಗೂ ದೂರು ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದಾರೆ. ನೀವು ದುರ್ಬಲ ಮುಖ್ಯಮಂತ್ರಿ ಆಗಿದ್ದೀರಿ ಅಥವಾ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸುವ ಮುಖ್ಯಮಂತ್ರಿ ಆಗಿದ್ದೀರಿ. ಆ ಕಾರಣಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡುವ ಕೆಲಸ ಮಾಡ್ತಾಯಿದ್ದೀರಿ, ಸಾಕ್ಷಿ ಕೇಳ್ತಾ ಇದ್ದೀರಿ. ನಿಮ್ಮ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಬೇಕೇ, ಬೇರೆ ಬೇಕಾ ನಿಮಗೆ? ಅವ್ರು ಹೇಳಿರೋ ಹೇಳಿಕೆ ಸಾಕಾಗಲ್ವಾ? ನೀವು ಯಾವ ಸಾಕ್ಷಿ ಇಟ್ಕೊಂಡು ಪೇ ಸಿ ಎಮ್ ಅಂತ ಆರೋಪ ಮಾಡಿದ್ರಿ BJP ಸರ್ಕಾರದ ಮೇಲೆ? ಗುತ್ತಿಗೆದಾರರ ಹೇಳಿಕೆಯನ್ನು ಆಧರಿಸಿ 40% ಅಂತೇಳಿ ಆರೋಪ ಮಾಡಿದ್ರಿ. ಇವತ್ತು ಗುತ್ತಿಗೆದಾರರು 60% ನಿಮ್ಮ ಸರ್ಕಾರದಲ್ಲಿ ನಡೀತಾ ಇದೆ, ಡಿಮಾಂಡ್ ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲೇಂಟ್ ಮಾಡಿದ್ದಾರೆ ಒಬ್ಬ ಗುತ್ತಿಗೆದಾರ. ಅದ್ರ ಜೊತೆಗೆ ಬಾರ್ ವೆಂಡರ್ಸು ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಈತನ ಹಣದ ದಾಹದ ಬಗ್ಗೆ, ನಿಮ್ಮ ಮಂತ್ರಿಯ ಹಣದ ದಾಹದ ಬಗ್ಗೆ. ಅದಕ್ಕೆ ನಾನು ಹೇಳಿದೆ, ಬಕಾಸುರನಂತೆ ವರ್ತನೆ ಮಾಡ್ತಾಯಿದ್ದೀರಿ ನೀವು ಅಂಥೇಳಿ. ಬಕಾಸುರನಿಗೆ ಭೀಮನ ಬಲ ತೋರಿಸಲೇಬೇಕು. ಭೀಮನೇ ಅದಕ್ಕೆ ಉತ್ತರ, ಬಕಾಸುರ ಸಂಸ್ಕೃತಿಗೆ ಭೀಮನೇ ಉತ್ತರ ಕೊಡಬೇಕು. ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಭ್ರಷ್ಟಾಚಾರಕ್ಕೆ ನಿಮ್ಮ ಆತ್ಮಸಾಕ್ಷಿಯೇ ಉತ್ತರ ಹೇಳುತ್ತೆ, ಬೇರೆ ಸಾಕ್ಷಿ ಅವಶ್ಯಕತೆ ಇಲ್ಲ. ಆತ್ಮಸಾಕ್ಷಿ ಸತ್ತೋದವರು ಮಾತ್ರ ಹೀಗೆ ಪ್ರಶ್ನೆ ಮಾಡ್ತಾರೆ. ಆತ್ಮಸಾಕ್ಷಿ ಇದ್ದರೆ ಯು ಹ್ಯಾವ್ ಟು ಟೇಕ್ ಆಕ್ಷನ್, ಯು ಶುಡ್ ಟೇಕ್ ಆಕ್ಷನ್ ತಗೋತಿದ್ರಿ. ನಾನು ರಾಮಲಿಂಗಾರೆಡ್ಡಿಯವರ ಹೇಳಿಕೆಯನ್ನು ಗಮನಿಸಿದೆ, ಅದನ್ನು ಸ್ವಾಗತಿಸ್ತೀನಿ. ಆ ಕೆಲಸ ಮಾಡಬೇಕು. ಮತ್ತು ಈಗಾಗಲೇ ನಿಮ್ಮ ಪಾರ್ಟಿ ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತನೂ ಮಾಡ್ಕೊಳ್ಬೇಕು. ನಮ್ಮ ದೇವಸ್ಥಾನದ ಆಸ್ತಿ ಕಿತ್ಕೊಂಡ್ರಿ, ಸಾವಿರ ಎಕರೆ ಒಂದೊಂದು ದೇವಸ್ಥಾನಕ್ಕೆ ಆಸ್ತಿ, ಜನ ರಾಜಮಹಾರಾಜರ ಕಾಲದಲ್ಲಿ ಕೊಟ್ಟ ಆಸ್ತಿ ಇತ್ತು, ಅದನ್ನು ಆಸ್ತಿ ಕಿತ್ಕೊಂಡ್ರಿ ನೀವು. ಆಸ್ತಿ ಕಿತ್ಕೊಂಡು ನಮಗೆ ಕೊಡಬೇಕಾದ ತಸ್ತೀಕನ್ನು ನೆಟ್ಟು ಕೊಡ್ತಾ ಇಲ್ಲ. ಇನ್ನೂ ಎಷ್ಟೋ ದೇವಾಲಯಗಳಿಗೆ ತಸ್ತೀಕ್ ನಿಗದಿಯೇ ಆಗಿಲ್ಲ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಸನಾತನ ಬೋರ್ಡ್ ಮಾಡಿ ದೇವಾಲಯದ ಆಸ್ತಿ ಏನು ಕಿತ್ಕೊಂಡಿದ್ದೀರಿ ಅದಕ್ಕೆ ಪರಿಹಾರ ರೂಪದಲ್ಲಿ ಅದಕ್ಕೆ ಆ ಬೋರ್ಡಿಗೆ ಹಣ ಇಡಿ. ಆ ಬೋರ್ಡಿನ ಮೂಲಕ ನೈತಿಕ ಶಿಕ್ಷಣವನ್ನು ಕೊಡುವಂಥ, ಧಾರ್ಮಿಕ ಶಿಕ್ಷಣವನ್ನು ಕೊಡುವಂಥ ಮತ್ತು ಅಸ್ಪೃಶ್ಯತೆ ಮುಕ್ತವಾಗಿರ್ತಕ್ಕಂಥ ಸಮಾಜ ಜೀವನ ರೂಪಿಸೋದಕ್ಕೆ ಬೇಕಾದಂಥ ಶಿಕ್ಷಣ ಕೊಡುವಂಥ ಕೆಲಸವನ್ನು ಆ ಬೋರ್ಡ್ ಮೂಲಕ ಮಾಡಬೇಕು. ಬೋರ್ಡ್ ಮೂಲಕ ಸನಾತನಿಗಳನ್ನು ಅವರ ನಿಜ ಧರ್ಮದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ನೀವು ಮಾಡಿರುವ ತಪ್ಪಿಗೆ, ಅಂದರೆ ನೀವು ಅಂದರೆ ನಿಮ್ಮ ಪಾರ್ಟಿ ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ನೀವು ನಮ್ಮ ಆಸ್ತಿ ಎಷ್ಟು ಕಿತ್ಕೊಂಡಿದ್ದೀರಿ, ಆಸ್ತಿಗೆ ಪರಿಹಾರ ರೂಪದಲ್ಲಿ ಸನಾತನ ಬೋರ್ಡ್ ಮಾಡಿ ಹಣ ಇಟ್ಟು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಆಗ್ರಹಿಸ್ತೇನೆ.